ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಬೆಳಿಗ್ಗೆ 7 ಗಂಟೆ ಆಗ್ತಾ ಇದೆ. ಸಾನುಗೆ ಆ್ಯಂಡ್ ನಮ್ಗೆಲ್ಲರಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಇವತ್ತು ಶಾವ್ಗೆ ಉಪ್ಪಿಟ್ಟು. ಇದು ಬಂದು ಅನಿಲ್ ಶಾವ್ಗೆ. ನಾನು ಹೋದ್ಸರಿ ತೋರಿಸಿದಾಗ ಅಕ್ಕ ಒಂದ್ಸರಿ ತೋರಿಸಿ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರಿ. ಸೊ ಇದನ್ನ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ರೋಸ್ಟೆಡ್ ಅಂತಾನೆ ಬರ್ದಿರುತ್ತೆ, ಬಟ್ ಸ್ಟಿಲ್ ಈಗ ಕಲರ್ ಚೇಂಜ್ ಆಗಿದೆ ನೋಡಿ, ಆ ರೀತಿಯಲ್ಲಿ ಆಗಬೇಕು. ಅಲ್ಲಿ ತನಕ ನಾನು ಕೈ ಆಡಿಸ್ತಾ ಇದನ್ನ ರೋಸ್ಟ್ ಮಾಡ್ಕೊಳ್ತೀನಿ. ಇದನ್ನ ಈಗ ನಾನು ಇಳಿಸ್ಕೊಳ್ತೀನಿ. ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೆನ್ನೆ ವಿಡಿಯೋಲಿ ಒಬ್ರು ಕೇಳ್ತಾ ಇದ್ರು, ನೀವು ಎಣ್ಣೆ ಬಾಟ್ಲನ್ನ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಕ್ಕ, ಎಣ್ಣೆ ಹಾಕ್ಬೇಕಾದ್ರೆ ಜಿಡ್ಡಾಗುತ್ತಲ್ವಾ, ಅದ್ರ ಮೇಲ್ಗಡೆ ಪೇಂಟಿಂಗ್ ಎಲ್ಲ ಹೊರಟೋಗಿದೆ, ಜಿಡ್ಡಾಗುತ್ತೆ ತುಂಬಾನೇ, ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಅದನ್ನ ಟೈಟಾಗಿ ತಿರುಗಿಸಿದ್ದೀನಿ ಒಂದು. ಆ್ಯಂಡ್ ಸ್ವಲ್ಪ ಏನಾದರೂ ಎಣ್ಣೆ ಆಗಿದೆ ಅಂದ ತಕ್ಷಣ ನಾನು ಸ್ವಲ್ಪ ಸೋಪ್ ಹಾಕ್ಬಿಟ್ಟು ಹೊರಗಡೆಯಿಂದ ತೊಳೆದ್ಬಿಡ್ತೀನಿ. ಆಗ ಅದು ಜಿಡ್ಡಾಗೋದಿಲ್ಲ. ಎಣ್ಣೆ ಆಗಿರುತ್ತೆ, ಅದನ್ನ ತೊಳೆದ್ಬಿಟ್ರೆ ಜಾಸ್ತಿ ಧೂಳು ಕುತ್ಕೊಳ್ಳೋದು, ಗಟ್ಟಿ ಆಗೋದು ಆ ಥರ ಎಲ್ಲ ಅವಾಯ್ಡ್ ಮಾಡ್ಬೋದು. ಒಳಗಡೆ ಏನು ನಾನು ತೊಳೆಯೋದಕ್ಕೆ ಹೋಗಲ್ಲ ಜಾಸ್ತಿ, ಅದು 3 ತಿಂಗಳಿಗೊಂದ್ಸರಿ ತೊಳಿತೀನಿ. ಹೊರಗಡೆಯಿಂದ ಮಾತ್ರ ಆವಾಗಲೇ ತೊಳೆದ್ಬಿಡ್ತೀನಿ. ಸೊ ಈಗ ಒಗ್ಗರಣೆ ಏನೇನು ಹಾಕ್ದೆ ನೋಡಿದ್ರಿ, ಸಾಸಿವೆ, ಕಡಲೆ ಬೀಜ ಆ್ಯಂಡ್ ಕಡಲೆಬೇಳೆ. ಇದಕ್ಕೆ ತರಕಾರಿ ನೀವು ಏನು ಬೇಕೋ ಅದನ್ನು ಹಾಕ್ಕೊಳ್ಬೋದು, ಅದು ಇದು ಅಂತ ಏನೂ ಇಲ್ಲ. ನಾನಿಲ್ಲಿ ಕ್ಯಾರೆಟ್ ಹಾಕಿದ್ದೀನಿ, ಆಲೂಗೆಡ್ಡೆ ಆ್ಯಂಡ್ ಈರುಳ್ಳಿ. ಆಲೂಗೆಡ್ಡೆ ಕೂಡ ಒಂಥರ ಎಣ್ಣೆಯಲ್ಲೇ ಫ್ರೈ ಮಾಡಿರ್ತೀವಲ್ವ, ಅದಕ್ಕೆ ಉಪ್ಪು ಖಾರ ತಗಲುತ್ತೆ. ಒಂಥರ ಫ್ರೈಡ್ ಪೊಟ್ಯಾಟೊ ಚೆನ್ನಾಗಿರುತ್ತೆ, ಹಾಕಿ ನೋಡಿ. ಆ್ಯಂಡ್ ಈ ಬಾಣಲಿ ಸ್ನೇಹಿತರೆ ತುಂಬಾನೇ ದಪ್ಪ ಮಂದವಾಗಿರುವಂಥ ಬಾಣಲಿ. ಇದನ್ನ ಹ್ಯಾಮರ್ಡ್ ಕಡಾಯಿ ಅಂತಾನೆ ಹೇಳ್ತಾರೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಮಂದ ಇರೋದ್ರಿಂದ ಸಣ್ಣ ಉರಿಯಲ್ಲಿ ಮಾಡಿದ್ರೆ ತಳ ಹಿಡಿಯೋದಿಲ್ಲ. ಈ ತರ ಎಲ್ಲ ಒಗ್ಗರಣೆ ಕೊಡೋದಕ್ಕೆ ಫ್ರೀ ಆಗಿ ತುಂಬಾ ಚೆನ್ನಾಗಿದೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನು ರುಬ್ಕೊಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಸಾನು ಸ್ಕೂಲಲ್ಲಿ ಅದನ್ನ ಸೆಪ್ರೇಟ್ ತೆಗಿಬೇಕು ಅನ್ನೋ ನೆಸಸರಿ ಇರೋದಿಲ್ಲ, ಎಲ್ಲ ನಾನು ತೆಗೆದು ಹಾಕ್ಬೇಕಾಗತ್ತೆ. ಸೊ ಇನ್ನೊಂದು ಕಡೆ ಶಾವ್ಗೆ ರೋಸ್ಟ್ ಮಾಡ್ಕೊಂಡಿದ್ನಲ್ವಾ, ಅದನ್ನ ಬೇಯಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ನೀರು ಕುದೀತಾ ಇದೆ. ನೀರು ಕುದಿ ಬಂದ ಮೇಲೆನೆ ಅದಕ್ಕೆ ನಾವು ಶಾವ್ಗೆನ ಹಾಕಬೇಕು, ಇಲ್ಲ ಅಂದ್ರೆ ಅದು ಮುದ್ದೆ ಮುದ್ದೆ ಆಗುತ್ತೆ. ಇದನ್ನ ನಾವು ನೀರಿಗೆ ಹಾಕ್ಬಿಟ್ಟು ಒಂದು 2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸಿದ್ರೆ, 2 ನಿಮಿಷನೂ ಬೇಕಾಗಿರೋದಿಲ್ಲ, ಅದಕ್ಕಿಂತ ಕಡಿಮೆ ಟೈಮಲ್ಲೇನೆ ನೀವು ಸಣ್ಣ ಉರಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡಿಬಿಟ್ಟು ಆಫ್ ಮಾಡಿಬಿಡಿ. ಜಾಸ್ತಿ ಹೊತ್ತು ಇದು ಟೈಮ್ ಹಿಡ್ಸೋದಿಲ್ಲ ಬೇಯೋದಕ್ಕೆ. ಆಫ್ ಮಾಡಿದ ತಕ್ಷಣನೇ ನೀರಿಂದ ಕೂಡ ಸೆಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಹಾಕಿರೋವಂಥ ತರಕಾರಿಗಳು ಫ್ರೈ ಆಗಿದೆ. ಇದಕ್ಕೆ ನಾನೀಗ ಉಪ್ಪು ಸೇರಿಸ್ತೀನಿ. ಆ್ಯಂಡ್ ರುಬ್ಬಿರೋವಂಥ ಮೆಣಸಿನ್ಕಾಯಿ ಖಾರ ಕೂಡ ಈಗಲೇ ಹಾಕಬೇಕು. ಎಣ್ಣೆಯಲ್ಲಿ ಅದು ಕೂಡ ಫ್ರೈ ಆಗಬೇಕು. ಆ್ಯಂಡ್ ಕಲರ್ಗೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ, ಇದು ಕೂಡ ಒಂದು ಫ್ಲೇವರ್ ಆ್ಯಡ್ ಮಾಡುತ್ತೆ. ಇದೆಲ್ಲಾನು ಮಿಕ್ಸ್ ಮಾಡಿಕೊಂಡು, ಉಪ್ಪು ನಾನು ಫುಲ್ ಹಾಕಿಲ್ಲ, ಇದಕ್ಕೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಬಾಕಿದನ್ನ ಆಮೇಲೆ ಶಾವ್ಗೆ ಹಾಕಿದ್ಮೇಲೆ ಹಾಕ್ತೀನಿ. ಉದ್ರುದ್ರಾಗಿ ಆಗಬೇಕು ಅಂದರೆ ಜಾಸ್ತಿ ನೀರಲ್ಲಿ ಬಿಡಬಾರ್ದು. ಆ್ಯಂಡ್ ಇದನ್ನ ಸ್ವಲ್ಪ ನೀರಿಂದ, ಬಿಸಿನೀರಿಂದ ತೆಗೆದ ತಕ್ಷಣ ಸ್ವಲ್ಪ ತಣ್ಣೀರು ಹಾಕಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹಾಕಬಾರ್ದು, ಆಗ ಇದ್ರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಉಡಿ ಆಗೋದಿಲ್ಲ, ಒಂಥರ ನೀರು ಆಗಿಬಿಡುತ್ತೆ. ಸೊ ತಕ್ಷಣನೇ ನೀವು ನೀರು ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ವಿತಿನ್ ಫ್ಯೂ ಮಿನಿಟ್ಸು ನೀವು ಈ ಥರ ಒಗ್ಗರಣೆಗೆ ಹಾಕ್ಬಿಡ್ಬೇಕು, ಆಗ ಅದು ಮುದ್ದೆ ಆಗೋದಿಲ್ಲ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಇವತ್ತು ನಾನು ಟೊಮ್ಯಾಟೊ ಹಾಕಿಲ್ಲ, ಟೊಮ್ಯಾಟೊ ಆ್ಯಕ್ಚುಲಿ ಖಾಲಿ ಆಗಿದೆ, ನೆನಪೇ ಬಂದಿಲ್ಲ ತಗೊಳ್ಳೋದಕ್ಕೆ. ಸೊ ಏನು ಮಾಡ್ತಾ ಇದ್ದೀನಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ. ಖಾರ ಸ್ವಲ್ಪ ಕಡಿಮೆ ಇದ್ದಾಗ ಟೊಮ್ಯಾಟೊ ಬೇಕು ಅಂತ ಏನು ಅನ್ಸೋದಿಲ್ಲ, ಬಟ್ ಹುಳಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋಗಿದ್ರೆ ಸ್ವಲ್ಪ ನಿಂಬೆಹಣ್ಣನ್ನು ಜ್ಯೂಸ್ ಹಾಕ್ಕೊಳ್ಳಿ.
ಹೇಳ್ತೀರಾ, ಸ್ಟಿಚಿಂಗ್ ಬರಲ್ಲ ಅಂತ ಹೇಳ್ತೀರಾ, ಕಲ್ತಿಲ್ಲ ಅಂತ ಹೇಳ್ತೀರಾ, ಆದ್ರೂ ಇದನ್ನೆಲ್ಲ ಹೇಗೆ ಹೊಲಿತೀರಾ ಅಂತ ಕೆಲವೊಬ್ರು ಕೇಳಿದ್ರೆ, ಇನ್ನು ಕೆಲವೊಬ್ರು ನೀವು ಬರದೇ ಇದ್ಮೇಲೆ ಯಾಕೆ ಹೊಲಿಯೋಕೆ ಹೋಗ್ತೀರಾ, ಹೊರಗಡೆನೆ ಹೊಲಿಸ್ಬಿಡ್ಬೋದಲ್ವಾ ಅಂತಲೂ ಕೇಳ್ತೀರಾ. ನನಗೆ ಇದೊಂಥರ ಇಷ್ಟ. ಈಗ ರಾಜೇಶ್ ಹೇಳ್ತಾರೆ ಅವ್ರಿಗೆ ಕುಕ್ಕಿಂಗ್ ಒಂಥರ ರಿಲೀಫ್ ಕೊಡುತ್ತೆ, ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅವ್ರಿಗೆ ಅಂತ ಹೇಳ್ತಾರೆ. ಅವ್ರಿಗೆ ಖುಷಿ ಆಗುತ್ತಂತೆ ಕುಕ್ಕಿಂಗ್ ಮಾಡಿದಾಗ. ಆದರೆ ಅವ್ರಿಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ. ಸೊ ಯಾವಾಗಾಗುತ್ತೋ ಆವಾಗ ಅವರು ಮಾಡ್ತೀನಿ ಅಂತ ಹೇಳ್ತಾರೆ. ಮಾಡಿದಾಗ ಎಸ್ಪೆಷಲಿ ಅವ್ರು ಮಾಡೋದೇನೆ ನನಗೆ ಏನಾದರೂ ಹುಷಾರಿಲ್ಲ ಅಂದಾಗ ಮಾಡಲೇಬೇಕು, ಮಾಡ್ತಾರೆ. ಅದು ಬಿಟ್ಟರೆ ಸಾನು ಜೊತೆ ಸೇರಿಕೊಂಡು ಅವಳು ಕೇಳಿದಾಗ ಅವಳಿಗೋಸ್ಕರ ಮಾಡ್ತಾರೆ. ಸೊ ಅವಾಗೆಲ್ಲ ಅವ್ರಿಗೆ ಟೆನ್ಷನ್ ಏನೂ ಇಲ್ಲ ಕಣೋ, ನನಗೆ ಒಂಥರ ರಿಫ್ರೆಶ್ಮೆಂಟ್ ಆದಂಗೆ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ, ಏನೋ ಒಂಥರ ಖುಷಿ ಕೊಡುತ್ತೆ ಕುಕ್ಕಿಂಗ್ ಮಾಡೋದು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನನಗೆ ಈ ಕೆಲಸ, ನನಗೆ ತುಂಬ ಕೆಲಸಗಳಿದೆ ಅಥವಾ ಏನೂ ಕೆಲಸಗಳಿಲ್ಲ, ಏನಾದರೂ ಮಾಡೋಣ, ಏನು ಮಾಡಲಿ ಅಂತ ಯೋಚನೆ ಮಾಡಬೇಕಾದ್ರೆ ಫಸ್ಟ್ ಬರೋದೇ ನನಗೆ ಸ್ಟಿಚಿಂಗು. ಏನಾದರೂ ಸಣ್ಣ ಪುಟ್ಟ ಹೋಗಿದರೆ ಅದನ್ನು ಹೊಲಿತೀನಿ. ಅದಾದಮೇಲೆ ನನಗೆ ಏನಾದರೂ ಅದೆಲ್ಲನೂ ಏನು ದಿನ ಇರೋದಿಲ್ಲ ಅಲ್ವಾ, ಖಾಲಿ ಆಗಿಬಿಡುತ್ತೆ, ಏನು ಹೊಲಿಯೋದಕ್ಕೆ ಸಿಗೋದೇ ಇಲ್ಲ. ಆಗ ಏನಾದರೂ ಹೊಸದಾಗಿ ಹೊಲಿಯೋಣ. ಈಗ ಸಣ್ಣ ಪುಟ್ಟದ್ದು ಹೊಲಿಯೋದು ಅಥವಾ ನನ್ನ ಡ್ರೆಸ್ಸಲ್ಲಿ ಸಾನು ಮಾಡೋದು ಎಲ್ಲನೂ ಮುಗ್ದೋಯ್ತು. ಈಗ ನನಗೆ ಸ್ಟಿಲ್ ಏನಾದರೂ ಮಾಡಬೇಕು ಅನ್ನಿಸ್ದಾಗ ನನಗೆ ಸ್ಟಿಚ್ ಮಾಡಬೇಕು ಅಂತ ಮೊದಲು ನೆನಪಾಗೋದು. ಈಗ ನನಗೆ ಮನೆ ಕೆಲಸ ದಿನ ಮಾಡೋದು, ಅಡುಗೆ ಕೆಲಸ ದಿನ ಮಾಡೋದು, ಯೂಟ್ಯೂಬ್ ವಿಡಿಯೋಸ್ ಎಡಿಟ್ ಮಾಡೋದೆಲ್ಲನೂ ಕೂಡ ದಿನ ಮಾಡೋದು. ಸೊ ಅದೆಲ್ಲ ದಿನ ಮಾಡೋದು ರಿಪಿಟೇಟಿವ್ ಆದಾಗ ಅದು ನನಗೆ ಖುಷಿ ಕೊಡೋದಿಲ್ಲ, ಒಂಥರ ಬೇಜಾರು ಶುರು ಆಗುತ್ತೆ, ಅಯ್ಯೋ ಮಾಡಬೇಕಲ್ಲ ಅಂತ ಟೈಮಲ್ಲಿ ನನಗೆ ಇದು ನೆನಪು ಬರುತ್ತೆ. ಇದು ಮಾಡಿದಾಗ ನನಗೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ. ಯಾವ ಕೆಲಸನೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದಾಗ ಇದನ್ನು ಮಾಡ್ತೀನಿ, ಅಥವಾ ಏನೂ ಕೆಲಸ ಇಲ್ಲ ಏನು ಮಾಡಲಿ ಅಂದಾಗ ಇದನ್ನು ಮಾಡ್ತೀನಿ. ಇದು ಚೆನ್ನಾಗಿ ಬರೋದಿಲ್ಲ ಅಂತ ನನಗೆ ಗೊತ್ತು, ಬಟ್ ಸ್ಟಿಲ್ ನನಗೆ ಪರವಾಗಿಲ್ಲ, ನಾನು ತಾನೇ ಹಾಕ್ಕೊಳ್ಳೋರು, ಯಾರು ಏನಾದರೂ ಅಂದ್ಕೊಳ್ಳಿ, ನನಗೆ ಖುಷಿ ಸಿಗಬೇಕಷ್ಟೆ. ನಾನು ಹೊಲಿದಿರೋದು ಅಂತ ನನಗೆ ಎಷ್ಟು ಖುಷಿ ಆಗುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಹೊಲಿತೀನಿ. ಈಗೊಂದು ಹೊಸ ಸೀರೆದು ಬ್ಲೌಸು ನಾನೇ ಹೊಲಿಯೋಣ ಅಂತ ಇದ್ದೀನಿ. ಅದು ರೇಷ್ಮೆ ಸೀರೆ ಆಗಿದ್ರೆ, ನಾನು ಕಾಸ್ಟ್ಲಿ ಸೀರೆ ಆಗಿದ್ರೆ ಹೊಲಿಸ್ಬಿಡ್ತೀನಿ. ಒಂದು ಸಾರಿ ಉಟ್ಕೊಳ್ತೀನೋ 2 ಸಾರಿ ಉಟ್ಕೊಳ್ತೀನೋ ಆ ಸೀರೆ ಗೊತ್ತಿರೋದಿಲ್ಲ. ಅದಕ್ಕೆ ಯಾಕೆ, ಅದು ಹೇಗಾದರೂ ಬರಲಿ, ನಾನೇ ಹೊಲಿಯೋಣ ಅಂದ್ಬಿಟ್ಟು ಹೊಲಿತಾ ಇದ್ದೀನಿ. ಇದು ಕಂಪ್ಲೀಟ್ ಮಾಡೋದಕ್ಕೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರು 1 ವಾರ ತೊಗೊಳ್ತೀನಿ ನಾನು. ಬಟ್ ಸ್ಟಿಲ್ ಓಕೆ, ಬೇಜಾರಾದಾಗ ಸ್ವಲ್ಪ ಮಾಡ್ಕೊಂಡು ಹೊಲಿತೀನಿ. ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲೇ. ವೇಸ್ಟ್ ಅಂತ ಏನೂ ಹೇಳೋದಿಲ್ಲ, ನೀವು ಥಿಂಗ್ಸ್ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮೊದಲು 2 ಬ್ಲೌಸ್ ಏನೋ ಹೊಲಿದಿದ್ದೀನಿ, 2-3 ಬ್ಲೌಸಸ್ ಏನೋ ಹೊಲಿದಿದ್ದೀನಿ. ಬಟ್ ಏನು ಅಂದರೆ ಒಂದು ಹೊಲಿದ ಮೇಲೆ ಇನ್ನೊಂದಕ್ಕೆ ತುಂಬಾ ಗ್ಯಾಪ್ ಕೊಟ್ಟಿರ್ತೀನಿ. ಹೋದ ವರ್ಷ ಹೊಲಿದಿದ್ದು ನಾನು, ಈ ವರ್ಷ ಹಾಕ್ಕೊಂಡು ನೋಡಿದ್ರೆ ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ. ಆ್ಯಂಡ್ ಸ್ವಲ್ಪ ಯಾಕೋ ಫಿಟ್ಟಿಂಗು ಆ ಕಡೆ ಈ ಕಡೆ ಆಗಿದೆ. ಇನ್ನೊಂದ್ಸರಿ ಟ್ರೈ ಮಾಡೋಣ ಹೊಸದಾಗಿ ಅಂದ್ಬಿಟ್ಟು ಮತ್ತೆ ಯೂಟ್ಯೂಬ್ ವಿಡಿಯೋ ನೋಡು. ಆ್ಯಂಡ್ ರೀಸೆಂಟಾಗಿ ಒಂದು ಬ್ಲೌಸ್ ಹೊಲಿಸಿದ್ದೆ. ಸೊ ಅದರ ಮೆಷರ್ಮೆಂಟ್ ನೋಡು, ನಾನು ಹೊಲಿದಿರೋದು ಬ್ಲೌಸ್ದು ಮೆಷರ್ಮೆಂಟು. ಸೊ ಈ ಥರ 3 ಚೆಕ್ ಮಾಡಿ ಒಂದು ಫೈನಲ್ ಮೆಷರ್ಮೆಂಟಿಗೆ ಬಂದಿದ್ದೀನಿ. ಪೇಪರ್ ಮೇಲೆ ಮಾರ್ಕ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಕೂಡ ತಪ್ಪು ಮಾಡ್ತಾ ಇದ್ದೀನಿ. ಒಂದೊಂದು ಸಾರಿ ಒಂದೊಂದು ಥಿಂಕಿಂಗ್ ಬರುತ್ತೆ. ಮಾರ್ಕ್ ಮಾಡಿದ್ದೀನಿ, ಕಟ್ ಮಾಡಿಲ್ಲ, ಇನ್ನು ಜಸ್ಟ್ ಒಂದು ಪಾರ್ಟ್ ಮಾಡಿದ್ದೀನಿ, ಇನ್ನೂ ಒಂದು ಪಾರ್ಟ್ ಮಾಡಬೇಕು. ಸೊ ಇವತ್ತು ಹೋಲ್ ಡೇ ಬರೀ ಆ ಮಾರ್ಕಿಂಗು ಪೇಪರ್ ಕಟ್ಟಿಂಗಲ್ಲೇ ಹೋಗುತ್ತೆ. ತುಂಬಾ ಧೈರ್ಯ ಮಾಡಬೇಕು. ನಾನು ಚೆನ್ನಾಗಿರೋ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ, ಹಾಳಾಗ್ಬಿಡುತ್ತಾ ಅಂತ ಒಂದು ಕಡೆ ಥಾಟ್ ಬರುತ್ತೆ. ಇನ್ನೊಂದು ಕಡೆ ರಾಜೇಶ್ ಹೇಳ್ತಾರೆ, ಅಯ್ಯೋ ಹಾಳಾದರೆ ಆಗುತ್ತೆ, ಇನ್ನೂ ಒಂದು ತೊಗೊಂಡ್ರಾಯ್ತು, ನೀನು ಕಲ್ತಂಗೆ ಆಗುತ್ತಲ್ಲ, ಸುಮ್ಮನೆ ಮಾಡು ಅಂತ ಹೇಳ್ತಾರೆ. ಸೊ ಆವಾಗ ನಾನು ಖರಾಬ್ ಅಷ್ಟೊಂದು ಹಾಕ್ಕೊಳಕ್ಕೆ ಆಗದೆ ಇರೋ ಅಷ್ಟೇನು ಖರಾಬ್ ಮಾಡೋದಿಲ್ಲ. ಒಂದು ಸಾರಿ ಅಂತೂ ಹಾಕ್ಕೊಳ್ಳೇಬೋದು, ಆ ಥರ ಅಷ್ಟು ಚೆನ್ನಾಗಂತೂ ಹೊಲಿದಿರ್ತೀನಿ ಅಂದ್ಬಿಟ್ಟು ಧೈರ್ಯ ಮಾಡಿಕೊಂಡು ಹೊಲಿತೀನಿ. ಸೊ ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ರಾಜೇಶ್ ಹೋಗಿದ್ದಾರೆ ಸಾನು ಕರ್ಕೊಂಡು ಬರೋದಕ್ಕೆ, ನಾನು ಹೋಗಲಿಲ್ಲ. ಅವಳು ಬರೋ ತನಕ ಅಡುಗೆ ಮಾಡಿದ್ರೆ ಬಂದ ತಕ್ಷಣ ಇಬ್ಬರು ಕುತ್ಕೊಂಡು ಊಟ ಮಾಡೋದು. ಬನ್ನಿ, ಈಗ ನಾನು ತಿಳಿ ಸಾಂಬಾರು ಮಾಡೋಣ ಅಂತಿದ್ದೀನಿ. ಮೆಣಸಿನ ಸಾರು ಇದನ್ನು ಮಾಡಿರೋದನ್ನು ತೋರಿಸಿದಿನ ನೆನಪಿಲ್ಲ, ಬಟ್ ಈಗ ಬ್ರೀಫಾಗಿ ತೋರಿಸ್ತೀನಿ. ತುಂಬಾ ಬೇಗ ಮಾಡ್ಬೋದು. ತುಪ್ಪ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಯಾಕೆ ಅಂದರೆ ಫ್ಲೇವರ್ಗೆ ಅಂತ ಏನಿಲ್ಲ,
ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡೋದಕ್ಕೆ. ಸಾಸಿವೆ, ಬೆಳ್ಳುಳ್ಳಿ. ನಾನು ಮೆಣಸಿನ ಸಾರಿಗೆ ಆದಷ್ಟು ಎಣ್ಣೆ ಕಡಿಮೆನೇ ಹಾಕೋದು, ಯಾಕಂದರೆ ಅದು ನೀರು ಮೇಲೆ ತೇಲ್ತಾ ಇರುತ್ತೆ. ಅದು ತೇಲ್ದಾಗ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ. ಅನ್ನ ತಿನ್ನಬೇಕಾದ್ರೂ ಕೂಡ ಎಣ್ಣೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಅದು ಫ್ರೈ ಆಗೋ ತನಕ ನಾನಿಲ್ಲಿ ಸ್ವಲ್ಪ ಮಸಾಲೆ ಪುಡಿ ಮಾಡ್ಕೊಳ್ತೀನಿ. ಜೀರಿಗೆ 1 ಸ್ಪೂನು. ಜೀರಿಗೆ ನೋಡಿ ಫುಲ್ಲು ಪುಡಿ ಆಗಿದ್ದಿಲ್ಲ, ಯಾಕಂದರೆ ಅದು ಸ್ವಲ್ಪ ಹಾಕಿರ್ತೀನಲ್ಲ, ಅದು ಜಾರ್ಗೆ ಸಿಗೋದೇ ಇಲ್ಲ. ಸ್ವಲ್ಪ ಪುಡಿ ಇದೆ, ಅದನ್ನು ಹಾಕ್ತೀನಿ. ಮೆಣಸಿನ ಸಾರು ಆಗಿರೋದ್ರಿಂದ ಮೆಣಸು ಸ್ವಲ್ಪ ಜಾಸ್ತಿನೇ ಬೇಕು. 1 ಸ್ಪೂನ್ ಫುಲ್ ಹಾಕ್ತೀನಿ. ಇದು ಚಿಕ್ಕ ಸ್ಪೂನ್, ಅದಕ್ಕೆ 2 ಸರಿ ಹಾಕ್ತಾಯಿದ್ದೀನಿ. ಇದೀಗ ಆದಷ್ಟು ಪುಡಿ ಮಾಡ್ಕೊಳ್ತೀನಿ. ನೋಡಿ ಪುಡಿ ಆಗಿದೆ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ. ಇದು ಜಸ್ಟ್ ಸ್ವಲ್ಪ ಕ್ರಷ್ ಮಾಡ್ಕೊಳ್ಬೇಕು. ಫ್ರೈ ಆಗಿದೆ ನೋಡಿ. ಅದಕ್ಕೀಗ ಮೆಣಸಿನ್ಕಾಯಿ ಹಾಕ್ತೀನಿ, ಸ್ವಲ್ಪ ಕರಿಬೇವು. ನೋಡಿ ಹೇಗೆ ಕ್ರಷ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು. ಇದಕ್ಕೆ 1 ಟೊಮ್ಯಾಟೊ ಬೇಕಿದ್ದರೆ ಹಾಕಿ ಅದನ್ನು ಕೂಡ ರುಬ್ಕೊಂಡು ಹಾಕ್ಬೋದು, ಈರುಳ್ಳಿ ಜೊತೆ ರುಬ್ಬಿ ಹಾಕ್ಬೋದು. ಹುಣಸೆ ಹಣ್ಣು ಹುಳಿ. ಇದು ಕುದಿ ಬಂದಿದೆ. ಜಾಸ್ತಿ ಕುದಿಸ್ಬೇಕು ಅಂತೇನಿಲ್ಲ, ಸ್ವಲ್ಪ ಹೊತ್ತು ಸಾಕು. ಹುಳಿ, ಖಾರ, ಉಪ್ಪು ಎಲ್ಲನೂ ಒಂದು ಸಾರಿ ಟೇಸ್ಟ್ ಮಾಡಿ ನೋಡಿ. ಏನೇ ಕಡಿಮೆ ಇದ್ದರೂ ಜಾಸ್ತಿ ಇದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂದರೆ ತಿನ್ನಬೇಕಾದ್ರೆ ಅಲ್ಲ, ಇಲ್ಲಿ ಏನಾದರೂ ಸ್ವಲ್ಪ ಹಾಕೋದು ಮಾಡೋದು ಎಲ್ಲ ಮಾಡ್ಕೊಳ್ಬೋದು. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಇವಾಗ ಬೇಕಿದ್ರೆ ಇನ್ನೂ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು. ಹಿಂಗೆ ಹಾಕಿರಲಿಲ್ಲ ಒಗ್ಗರಣೆಗೆ. ನಿಮ್ಗೆ ಹಾಕಿ ಅಭ್ಯಾಸ ಇದ್ದರೆ ಹಾಕಿ. ನನಗೆ ಅಷ್ಟು ಅಭ್ಯಾಸ ಇಲ್ಲ. ಅದು ಫ್ಲೇವರು ಆ್ಯಡ್ ಮಾಡುತ್ತೆ, ಡೈಜೆಷನ್ಗೂ ಒಳ್ಳೆಯದು. ಮೆಣಸಿನ ಸಾರು, ಅನ್ನ, ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಬೋಂಡ ಮಾಡಿದ್ದೆ. ಇದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾಕಂದರೆ ತುಂಬಾ ಟೇಸ್ಟಿಯಾಗಿ ಫ್ಲೇವರ್ಫುಲ್ ಇರುತ್ತೆ. ಇದರ ಎಕ್ಸಾಕ್ಟ್ ಮೆಥಡು, ರೆಸಿಪಿ ಹೇಗೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಮಳೆ ಬೇರೆ ಬರ್ತಾ ಇತ್ತು. ರಾಜೇಶ್ ವಾಸ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ನಾನು ತುಂಬಾ ಕಡಿಮೆ ಫ್ರೈಡ್ ಐಟಮ್ಸ್ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರಬೇಕು ಅಂತ ವಿಶ್ ಮಾಡ್ತೀನಿ. ರಾತ್ರಿ ಊಟಕ್ಕೆ ಮೂಲಂಗಿ ಪಲ್ಯ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಫಾಸ್ಟಾಗಿ ಮಾಡ್ಬೋದು ಆ್ಯಂಡ್ ತುಂಬಾ ಈಸಿ ಕೂಡ. ಯಾರಿಗೆ ಮೂಲಂಗಿ ಸಾರು ತಿನ್ನೋದಕ್ಕೆ ಇಷ್ಟ ಇರಲ್ಲ ನೋಡಿ, ಅವ್ರಿಗೆ ಈ ಥರ ಪಲ್ಯ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಎಣ್ಣೆ, ಸಾಸಿವೆ, ಕೆಂಪು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 2 ಮಿಕ್ಸ್ ಹಾಕಿದ್ದೀನಿ. ಯಾವುದಾದ್ರೂ 1 ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈರುಳ್ಳಿ ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಇತ್ತು ಮಧ್ಯಾಹ್ನ ಮಾಡಿ ಮಿಕ್ಕಿತ್ತು, ಅದಕ್ಕೆ ಅಷ್ಟನ್ನು ಮಾತ್ರನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಕೂಡ ಹಾಕಬೇಕು, ಕ್ರಂಚ್ ಮಧ್ಯ ಸಿಗೋದಕ್ಕೆ ತಿನ್ನಬೇಕಾದ್ರೆ. ಮೂಲಂಗಿ ತುರ್ಕೊಂಡಿದ್ದೀನಿ, ದಪ್ಪಕ್ಕೆ ತುರ್ಕೊಂಡಿರ್ತೀನಿ, ದಪ್ಪ ಹೋಲ್ ಇರುತ್ತಲ್ವ ಅಲ್ಲಿಂದ. ಇದು ಬೇಯೋದಕ್ಕೆ ನೀರು ಹಾಕೋ ನೆಸಸರಿ ಇಲ್ಲ. ಈಗ ಮೇಲೆ ಕೆಳಗಡೆ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬಿಟ್ಟು ಸಣ್ಣ ಉರಿ ಅಥವಾ ಮೀಡಿಯಂ ಫ್ಲೇಮ್ ಮಾಡಿಬಿಟ್ರೆ ವಿತಿನ್ 10 ಮಿನಿಟ್ಸ್ ಇದು ಪಲ್ಯ ರೆಡಿ ಆಗುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಹೇಳಿದ್ನಲ್ಲ, ಯಾರಿಗೆ ಸಾರು ತಿನ್ನೋದಕ್ಕೆ ಇಷ್ಟ ಇರಲ್ವೋ ಅವ್ರಿಗೆ ಈ ಥರ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಟೈಮ್ ಸ್ನೇಹಿತರೆ, ಸಾನು ಬ್ಯಾಡ್ಮಿಂಟನಿಂದ ಬರೋ ಟೈಮ್ ಆಯಿತು. ಅಡುಗೆ ಇನ್ನೇನು ಅವಳು ಬರೋದಕ್ಕೂ ಚಪಾತಿ ಮಾಡೋದಕ್ಕೆ ಹೋಗ್ತೀನಿ. ಈಗ ನನಗೆ ಒಂದು ರಿಯಲೈಸ್ ಆಗಿದೆ ಏನಂದರೆ, ಬೆಳಗ್ಗೆಯಿಂದ ನಾನು ಯಾವುದೇ ರೆಸಿಪಿಯಲ್ಲೂ ಕೂಡ ಟೊಮ್ಯಾಟೊ ಯೂಸ್ ಮಾಡಿಲ್ಲ. ಟೊಮ್ಯಾಟೊ ಯೂಸ್ ಮಾಡಬಾರ್ದು, ಜಾಸ್ತಿ ಬೆಲೆ ಆಗಿದೆ ಅಂತ ಆ ರೀಸನ್ಗಲ್ಲ, ಬಟ್ ಯಾವುದೇ ರೆಸಿಪಿಲೂ ಅದ್ರ ನೆಸಸರಿನೇ ಇರಲಿಲ್ಲ. ಹೀಗೂ ಮಾಡ್ಬೋದಲ್ವಾ ಅಂತ ಅನ್ನಿಸ್ತು. ಸೊ ಯಾವ್ದ್ಯಾವುದು ನೀವು ಮಾಡ್ತೀರಾ ವಿತೌಟ್ ಟೊಮ್ಯಾಟೋಸ್ ಕಮೆಂಟ್ ಮಾಡಿ. ಒಂದೊಂದು ಸಾರಿ ಅಂತೂ ಟೊಮ್ಯಾಟೊ ಎಷ್ಟು ಬೆಲೆ ಕಡಿಮೆ ಆಗಿಬಿಟ್ಟಿರುತ್ತೆ, ರೈತರಿಗೆ ಎಷ್ಟು ಲಾಸ್ ಆಗಿರುತ್ತೆ. ಬಟ್ ಇಂಥ ಟೈಮಲ್ಲಿ ಸ್ವಲ್ಪ ಅವರು ಕೂಡ ಪ್ರಾಫಿಟ್ ಮಾಡ್ಕೊಳ್ತಾರೆ. ಸ್ವಲ್ಪ ದಿನ ಜಾಸ್ತಿ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. ಎನಿವೇ ಸ್ನೇಹಿತರೆ, ಇವತ್ತಿನ ರೆಸಿಪಿ ಸ್ಪೆಷಲ್ ವಿತೌಟ್ ಟೊಮ್ಯಾಟೋಸ್. ಓಕೆ ಸ್ನೇಹಿತರೆ, ಪೇಪರ್ ಕಟ್ಟಿಂಗ್ ಆಯಿತು, ಇಲ್ಲೇ ಇದೆ, ಎತ್ತಿಡಬೇಕು. ನಾಳೆ ಇದನ್ನು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಬೇಕು. ಲೈನಿಂಗ್ ಬಟ್ಟೆ ತಂದಿದ್ದೀನಿ, ಬಟ್ ಅದನ್ನು ನೀರಿಗೆ ಹಾಕಿಲ್ಲ. ನೀರಿಗೆ ಹಾಕಿ ಒಣಗಾಕಬೇಕು. ಸೊ ದಟ್ ನಾಳೆ ನಾನು ಇದನ್ನು ಕಟ್ ಮಾಡ್ಬೋದು ಬಟ್ಟೆ ಮೇಲೆ ಇಟ್ಟು. ಹೇಗೆ ಬರುತ್ತೆ, ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ನೀವು ನಂಗೆ ತುಂಬ ಧೈರ್ಯ ಹೇಳ್ತೀರಾ, ನನಗೆ ಗೊತ್ತು. ಮಾಡಿ ಚೆನ್ನಾಗಿ ಬರುತ್ತೆ, ನಾನು ಕೂಡ ನೋಡಿನೇ ಕಲ್ತಿದ್ದೀನಿ, ಮಾಡಿದ್ದೀನಿ ಅಂತ ಹೇಳ್ತೀರಾ. ನಾನು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿರ್ತೀನಿ. ಅವ್ರು ಎಕ್ಸಾಕ್ಟ್ ಏನು ತೋರಿಸ್ತಾರೋ
ಅವರು ಮೆಜರ್ಮೆಂಟ್ ತೊಗೊಳೋದನ್ನು ತೋರಿಸಿರೋದಿಲ್ಲ ಯೂಟ್ಯೂಬಲ್ಲಿ, ಜಸ್ಟ್ ಕಟಿಂಗ್ ತೋರಿಸಿರ್ತಾರೆ. ನನಗೆ ಮೆಜರ್ಮೆಂಟ್ ತೊಗೊಂಡು ಹೇಗೆ ಕಟ್ ಮಾಡ್ತಾರೆ ಅನ್ನೋದನ್ನು ನೋಡಬೇಕು, ಕಲಿಬೇಕು. ಅದಕ್ಕೆ ಈ ಥರ ಎಲ್ಲ ಆಗುತ್ತೆ. ಎನಿವೇಸ್ ಆಗಲಿ, ನಾನು ಆದಮೇಲೆಲ್ಲ ತೋರಿಸ್ತೀನಿ ಹೇಗಾಯಿತು, ಏನೇ ಆಯಿತು, ಏನು ತಪ್ಪು ಮಾಡಿದೆ ಅಂತ ಹೇಳಿಬಿಟ್ಟು. ಈಗ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಆರ್ ಡಿಸ್ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.